ಗುರುಜಿ ಈಗ ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ಗಣೇಶ ಬಹಳ ವಿಶೇಷವಾಗಿರ್ತಕ್ಕಂಥವನು. ಗಣೇಶ ಗಣೇಶ ಅಂದ್ರೆ ಗಣಗಳಿಗೆ ಈಶ. ಗಣಗಳು ಅಂದ್ರೇನು? ದೇವಗಣಗಳು, ಭೂತಗಣಗಳು. ಅದಕ್ಕೆ ವೈಷ್ಣವ ಸ್ವರೂಪದಲ್ಲಿ ಏನ್ ಮಾಡ್ತಾರೆ, ಇವನ್ನ ದೇವತಾ ಗಣಗಳನ್ನ ಎಲ್ಲರೂ ಅವನ ಸೈನಿಕರಾಗಿರ್ಲಿ ಅಂತ ಹೇಳಿ ಮಹಾವಿಷ್ಣು ಬಿಡ್ತಾನೆ. ಭೂತಗಣಗಳಿಗೆಲ್ಲ ಶಿವನ್ ಹೇಳ್ತಾನೆ, ಇಲ್ಲ ಇವನಿಗೆ ಎಲ್ಲರಿಗೂ ಸೇನಾಧಿಪತಿ ಆಗಿರ್ಲಿ ಅಂತ. ಅದಕ್ಕೆ ಭೂತಗಣಗಳಿಗೆ ದೇವಗಣಗಳಿಗೆ ಇಬ್ಬರಿಗೂ ಸೇನಾಧಿಪತಿ ಆಗಿರೋದ್ರಿಂದ ಮಹಾಗಣಪತಿ ಗಣಾಧೀಶ ಅಂತ ಆಯ್ತು. ಆ ಗಣಗಳಿಗೆ ಈಶ ಆಗಿರೋನಿಗೆ ವೈಷ್ಣವರಿಗೆ ಏನ ಹೇಳಿದ್ರು? ವಿಶ್ವಕ್ಸೇನ. ಮಹಾವಿಷ್ಣು ಮುಖಾಂತರ ಬಂದಿರೋದ ವಿಶ್ವಕ್ಸೇನ. ಶಿವನ ಮುಖಾಂತರ ಭೂತಗಣಾಧಿಪತಿಯೇ, ಭೂತಗಣಾಧಿಪತಿಯೇ ನಮಃ. ಅದಕ್ಕೋಸ್ಕರ ಇಬ್ಬರಿಗೂ ಒಂದು ಸ್ಮರಣೆಯನ್ನು ಮಾಡಿಕೊಂಡಾಗ ವಿಶ್ವಕ್ಸೇನ, ಭೂತಗಣಾಧಿಪತಿ. ಅದಕ್ಕೆ ಎರಡೂ ಗಣಪತಿಗಳನ್ನ ವಿಶೇಷವಾಗಿ ತಮಿಳುನಾಡಲ್ಲಿ ನೀವು ನೋಡ್ಬೋದು. ಎರಡು ಗಣಪತಿಗಳು ಒಂದೇ ಕಾಲದಲ್ಲಿ ನಮಸ್ಕಾರ ಅಂದ್ರೆ ಗಣಪತಿ 108 ಅಂತಲ್ಲ, 32 ವಿಧವಾದ ಗಣಪತಿಗಳು. ಆದರೆ 32 ವಿಧವಾದ ಗಣಪತಿಗಳ ಇಬ್ಬರ ಗಣಪತಿ ಒಂದೇ ಕಡೆ ಕೂತಿದೆ. ಅಂದ್ರೆ ವಿಶ್ವಕ್ಸೇನಾನು ವೈಷ್ಣವ ಸಂಪ್ರದಾಯ, ಶೈವ ಸಂಪ್ರದಾಯ ಎರಡೂ ಕೂಡಿಸಿದಾಗ ಆ ಗಣಪತಿಗಳು ಏನ್ ಹೇಳ್ತಾನೆ? ಭೂತಗಣಾಧಿಪತಿ ಆಕರ್ಷಣೆನೂ ಕೊಡ್ತಾನೆ, ದೇವಗಣಾಧಿಪತಿ ಸರ್ವಾಕರ್ಷಣೆನೂ ಕೊಡ್ತಾನೆ. ಅಂದ್ರೇನು? ಆಕರ್ಷಣೆ ಕೊಡೋದು ಅಂದೇನು? ಎಲ್ಲ ಕಾರ್ಯಗಳಿಗೆ ಸರ್ವ ಕಾರ್ಯ ಸಿದ್ಧಿಯನ್ನ ಅತಿ ಶೀಘ್ರದಲ್ಲಿ ಮಾಡ್ತಾನೆ ಅವನೊಬ್ಬನೇ. ಗುಪ್ತೇನ ಸ್ಥಿರ, ಗುಪ್ತವಾಗಿಡಬೇಕು ಆ ಭೂತಗಣಾಧಿಪತಿ. ದೇವಗಣಾಧಿಪತಿನ ಬೆಡ್ರೂಮಲ್ಲೇ ಹಾಕಬೇಕು. ಗಂಡ ಹೆಂಡತಿ ಅನ್ಯೋನ್ಯತೆ ಭಾವನೆಯನ್ನು ಕೊಡ್ತಾನೆ. ಅದಕ್ಕೋಸ್ಕರ ಇಂಥ ಒಂದು ಜೀವನ ಚರಿತ್ರೆಯಲ್ಲಿ ಅವನೇನು ಹೇಳ್ತೀವಿ? ಉಚ್ಚಿಷ್ಟ ಗಣಪತಿ ಅಂತ ಕರಿತೀವಿ. ಉಚ್ಚಿಷ್ಟ ಗಣಪತಿ ಏಕಸ್ವರೂಪ, ತ್ರಯಜ್ಞ ಸ್ವರೂಪವಾಗಿ ಇರತಕ್ಕಂಥ ತ್ರಿಕೋಣಾಕಾರ. ಅದಕ್ಕೆ ತ್ರಿಶಕ್ತಿಯಲ್ಲಿ ಇರತಕ್ಕಂಥ ಈ ಗಣಪತಿಯನ್ನ ಯಾರು ನಾ ಭೂತೋ ನಾ ಭವಿಷ್ಯದಿಂದ ಯಾರೂ ಪ್ರತಿಷ್ಠಾಪನೆ ಮಾಡಿಲ್ಲ. ಅದಕ್ಕೋಸ್ಕರ ಅಂತಹ ಒಂದು ಪ್ರತಿಷ್ಠಾಪನೆ ಸಂಪೂರ್ಣ ವರ್ಮಾಲಕ್ಷ್ಮಿ ಮಹಾಸಂಸ್ಥಾನ ಮುಖಾಂತರವಾಗಿ ನಾನೇ ಪ್ರತಿಪೂರ್ಣವಾಗಿ ಮಾಡ್ತೀನಿ. ಯಾಕೆ ಅಂದ್ರೆ ಪ್ರತಿಯೊಬ್ಬನಿಗೂ ಕೇಳ್ಕೊಳ್ಳೋದೇ ಆಗೋಯ್ತಲ್ಲ, ಕೊಡೋದು ಯಾವಾಗ ಅಂದ್ರೆ ಇಂಥ ಒಂದು ಗಣಪತಿ ಇದ್ರೆ ನೀವು ಪ್ರಾರ್ಥನೆ ಮಾಡಕ್ಕೆ, ಕೇಳದ ತಕ್ಷಣ ಹಿಂಗೆ ಕೊಡಕ್ಕೆ. ಅಂಥ ಒಂದು ಗಣಪತಿಯನ್ನ ಕೆಲವರಿಗೇನೋ ಭಯ, ಈ ಗಣಪತಿನ ಪ್ರತಿಷ್ಠಾಪನೆ ಮಾಡ್ಬಿಟ್ರೆ ಏನು ಅಂತೆ, ಲೋಪದೋಷಗಳಂತೆ, ಇದೆಲ್ಲ ಮಾಡಬಾರ್ದಂತೆ, ಎಲ್ಲ ಇವರು ಹಿಂಗೆ ಮಾಡಿನೇ ಆ ಕೆಲವೆಲ್ಲ ಮುಚ್ಚಿಟ್ಬಿಟ್ರು. ಅದಕ್ಕೋಸ್ಕರ ಜಗತ್ತಲ್ಲಿ ಆ ಭಯ ಭೀತಿಗಳೆಲ್ಲ ಹೋಗೋಕ್ಕೋಸ್ಕರ ಏನು ಹೇಳಿದ್ರು? ಧೈರ್ಯ ಸಾಹಸೇ ಲಕ್ಷ್ಮಿ. ಅಂತಹ ಒಂದು ಲಕ್ಷ್ಮೀ ಕೃಪಾ ಕಟಾಕ್ಷವನ್ನ ಕೇಳಿದ ತಕ್ಷಣ ಕೊಡತಕ್ಕಂಥ ಗಣಪತಿಯನ್ನ ಸೃಷ್ಟಿ ಮಾಡಬೇಕು. ಹೇಗೆ? ನಾವು ಜೀವನ ಪರ್ಯಂತ ಮಾಡ್ಕೊಳ್ಳೋ ಅವಕಾಶವನ್ನು ಹೇಗೆ ಅಂದ್ರೆ ಈ ಗಣಪತಿ ಶ್ಲೋಕ ಮುಖಾಂತರ ನೋಡ್ಕೊಂಬನ್ನಿ. महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि. महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि. महादेवसुतं गुरुगुहनुतं, महादेवसुतं गुरुगुहनुतं, मारकोटिप्रकाशं
ನೋಡಿದ್ರೆ ಎಲ್ಲವೂ ಅವನ ಮಹಿಮೆ ಅಪಾರವಾದದ್ದು. ಇಂಥ ಒಂದು ಮಹಿಮೆ ಅಪಾರವಾದ ಗಣಪತಿಯನ್ನು ಎಲ್ಲ ರೀತಿಯಾದ ಗಣಪತಿ ದರ್ಶನವನ್ನು ಏಕಕಾಲಕ್ಕೆ ದರ್ಶನ ಮಾಡಿದ್ದು ಸಂತೋಷವಾಯ್ತಲ್ವ.